ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ITPL ಬಂದಿದ್ದೀವಿ. ITPL ಬ್ಯಾಕ್ ಗೇಟ್ ನಂಬರ್ 3. ಸೊ ಇಲ್ಲಿ ಟಿ ಡೇ ಗೊತ್ತಲ್ಲ, ಆಲ್ರೆಡಿ ನಾವು ಒಂದ್ಸಲ ವೀಡಿಯೋ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಒಂದು ಔಟ್ಲೆಟ್ ಇದೆ. ಇಲ್ಲಿ ಬಂದಿರೋ ಉದ್ದೇಶ ಏನು ಅಂದರೆ, ಒಂದು ಈಗ ತಾನೇ ನಾನ್ ವೆಜ್ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ, ಟೀ ಕುಡಿಬೇಕಾಗಿತ್ತು, ಪ್ಲಸ್ಸು ಇದ್ರ ಬಗ್ಗೆ ಫ್ರ್ಯಾಂಚೈಸಿದು ಡೀಟೇಲ್ಸ್ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈಗ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನಾದರೂ ಅಂದ್ಕೊಂಡಿದ್ರೆ ಓನಾಗಿ, ಸೊ ಒಂದು ಚಿಕ್ಕ ಬಜೆಟ್ನಲ್ಲಿ, ಸೊ ಅವ್ರಿಗೆ ಒಂದು ಇದು ಇನ್ಫಾರ್ಮೇಷನ್ ವೀಡಿಯೋ ಪ್ಲಸ್ ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಯಾಕಂದರೆ ಆಲ್ರೆಡಿ ಹಳೆ ವೀಡಿಯೋ ನೋಡಿದ್ರೆ ಎಲ್ಲ ಟೀಗಳ್ನೂ ಟ್ರೈ ಮಾಡಿದ್ದೀವಿ ನಾವು. ಸೊ ಅದರಲ್ಲಿ ನೀವು ಅದು ರಿವ್ಯೂ ನೋಡ್ಬೋದು, ಟೀ ಮತ್ತು ಸ್ನ್ಯಾಕ್ಸ್ ರಿವ್ಯೂ ಏನಿದೆ ಅಂತ. ಸೊ ಇಲ್ಲೂ ಕೂಡ ಇಲ್ಲಿ ಏನು ಸಿಗುತ್ತೆ ತೊಗೊಂಡು ಅದನ್ನು ಟೇಸ್ಟ್ ಮಾಡ್ತೀವಿ. ಜೊತೆಗೆ ಮೇಯ್ನಾಗಿ ಬಂದುಬಿಟ್ಟು ಫ್ರ್ಯಾಂಚೈಸಿದು ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದೀರಾ ನೀವು ಅಂದರೆ ITPL ಹತ್ರ ಒಂದು ಒಳ್ಳೆ ಟೀ ಕುಡಿಬೇಕು, ಒಳ್ಳೆ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ, ಸೊ ಇಲ್ಲಿ ಟೀ ಡೇ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ ಅಂತ ತಿಳಿಸ್ಕೊಡೋಕ್ಕೂ ಇದೊಂದು ವೀಡಿಯೋ. ಸೊ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಈ ಜಾಗ ಬರ್ಬೋದು. ಸೊ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಆರಾಮಾಗೆ ಗೂಗಲ್ಲು ಇಲ್ಲಿಗೆ ಕರ್ಕೊಂಬಂದು ಬಿಡುತ್ತೆ ನಿಮ್ಮನ್ನ. ಈಗ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಆಮೇಲೆ ಡಿಸ್ಕ್ರಿಪ್ಷನ್ನ ಮೇಯ್ನಾಗಿ ಚೆಕ್ ಮಾಡಿ, ಅದರಲ್ಲೂ ಕೂಡ ಏನಾದರೂ ನಾವು ಮಿಸ್ ಮಾಡಿದರೆ ಈ ವಿಡಿಯೋದಲ್ಲಿ ಮಾತಾಡೋದು ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಸೊ ಈಗ ಒಳಗೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಟೀ ಒಂದಷ್ಟು ಸ್ನ್ಯಾಕ್ಸ್ನ ಟ್ರೈ ಮಾಡೋಣ, ಬನ್ನಿ. ಸರ್, ನಮ್ಮ ಜೊತೆ ಈ ಫ್ರಾಂಚೈಸಿಯ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾಯ್ ಸರ್. ನಿಮ್ಮ ಹೆಸರು? ಸಾಹಿತೇಶ್ ಅಂತ. ನಿಮ್ಮ ಬಗ್ಗೆ ತಿಳಿಸ್ಬಿಡಿ. ನಾನು BBA ಸೆಕೆಂಡ್ ಇಯರ್ ಆಗೋಯ್ತು ಈಗ. ನ್ಯೂ ಹಾರಿಝಾನ್ ಕಾಲೇಜಲ್ಲಿ ಈಗ ಸೆಕೆಂಡ್ ಇಯರ್ ಆಗೋಯ್ತು. ಸೊ ಈಗ ನಾನು ಬಿಸ್ನೆಸ್ ಮಾಡಬೇಕಂತ ಅಪ್ಪನ ಕೇಳಿದ್ದೆ. ಸೊ ಅಪ್ಪ ಹಿಡ್ಕೊಂಡು ಫಸ್ಟ್ ಬೇಕ್ರಿ ಏನಾದರೂ ಸೆಟಪ್ ಮಾಡೋಣ ಅಂದರು. ನಾನು ಇಲ್ಲ, ಟೀ ಫ್ರಾಂಚೈಸಿ ಈ ಥರ ಟೀ ಡೇ ಅಂತ ಇದೆ, ಬೇರೆ ಫ್ರಾಂಚೈಸಿ ಎಲ್ಲ ನೋಡಿದ್ದೆ. ಇದೇ ಟೀ ಡೇನೇ ಬೇಕು ಅಂತ ಏನಕ್ಕೆ ಅನಿಸ್ತು? ಇದು ಸ್ವಲ್ಪ ಚೆನ್ನಾಗಿತ್ತು, ಮತ್ತು ಮೆನ್ಯೂ ಎಲ್ಲ ಚೆನ್ನಾಗಿತ್ತು, ಸ್ವಲ್ಪ ರೀಸನಲ್ ಪ್ರೈಸಲ್ಲಿತ್ತು. ಸೊ ಇನ್ನು ಬೇರೆ ಕಡೆ ಎಲ್ಲ ನೋಡಿದ್ದೆ, ಬೇರೆ ಟೇಸ್ಟ್ ವಿಚಾರಿಸಿದ್ದೆ, ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಆಮೇಲೆ ತೊಗೊಂಡಿದ್ದೆ. ಇದು ನೀವು ಇದನ್ನು ಫ್ರಾಂಚೈಸಿ ತೊಗೊಳಕ್ಕೆ ಮುಂಚೆ ಹೋಗಿ ಟೇಸ್ಟ್ ಎಲ್ಲ ಮಾಡಿ? ಟೇಸ್ಟ್ ಎಲ್ಲ ಮಾಡಿದ್ದೆ, 3-4 ಶಾಪ್ಸ್ ಎಲ್ಲ ಮಾಡಿದ್ದು, ಓನರ್ನ ಪರಿಚಯ ಮಾಡಿಕೊಂಡು ಹಂಗೆ ಮಾಡಿದ್ದೆ. ಅವ್ರ ಸಪೋರ್ಟ್ ಎಲ್ಲ ಹೇಗಿತ್ತು? ಅವ್ರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಹೇಳ್ಕೊಟ್ರೆ ಹಿಂಗೆ. ಸರಿ, ಓಕೆ. ಆಮೇಲೆ ನಿಮ್ಗೆ ಎಷ್ಟು ಆಯಿತು ಇದು ಓವರಾಲ್ ಒಂದು 5-6 ಆಗುತ್ತೆ. 5-6 ಆಗುತ್ತೆ. ಏನೇನು ಬರುತ್ತೆ ಆ ಫ್ರಾಂಚೈಸಿದಲ್ಲಿ? ನಿಮಗೆ ಇಂಟೀರಿಯರು, ಎಕ್ವಿಪ್ಮೆಂಟು, ಮ್ಯಾನ್ ಪವರು ತುಂಬ ಚೆನ್ನಾಗಿ ಕೊಡ್ತಾರೆ, ಟ್ರೈನಿಂಗ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿದೆ. ಓಕೆ. ಇದರಲ್ಲಿ ಪ್ರೈಸ್ ಫ್ರಾಂಚೈಸಿ ಪ್ರೈಸಲ್ಲಿ ಇದು ಇಂಟೀರಿಯರು ಕವರ್ ಆಗುತ್ತೆ, ಎಲ್ಲ ಎಕ್ವಿಪ್ಮೆಂಟ್ಸು ಬರುತ್ತೆ. ಓಕೆ. ಮ್ಯಾನ್ ಪವರ್ ಅಂದರೆ ಅವರು ಟ್ರೈನಿಂಗ್ ಕೊಟ್ಟು ಸಪ್ಲೈ ಮಾಡಿ. ಸೊ ಇವ್ರು ನೆಕ್ಸ್ಟ್ ಯಾರನ್ನ ಬಿಟ್ಟೋದ್ರೂ ಅವರೇ ಹೈರ್ ಮಾಡ್ಕೊಂಡು ಕಳಿಸ್ತಾರೆ. ಸೊ ನಮ್ಗೆ ಅದು ತಲೆನೋವು. ಸೂಪರ್. ಆಮೇಲೆ ಮೆನು ಬಗ್ಗೆ ಹೇಳಿ. ಎಲ್ಲಾನು ಅವ್ರದೇ ಮೆನುನಾ ನೀವೇನು ಆ್ಯಡ್ ಮಾಡಿ? ಇಲ್ಲ, ನಾವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಹಂಗೇನಿಲ್ಲ, ಯಾವ ರಿಸ್ಟ್ರಿಕ್ಷನ್ ಏನಿಲ್ಲ. ಓಕೆ. ಸೊ ಅದ್ರ ಬಗ್ಗೆ ಇಲ್ಲಿ ಏನಿದೆ ಅವ್ರ ಮೆನು ಏನಿರುತ್ತೆ ಅದಕ್ಕೆಲ್ಲ ಅವ್ರು ಫುಲ್ ಟ್ರೈನ್ ಆಗಿರ್ತಾರೆ? ಅವ್ರು ಫುಲ್ ಟ್ರೈನ್ ಆಗಿರುತ್ತೆ. ಆಮೇಲೆ ಇಲ್ಲಿ ಹೊಸ ಐಟಮ್ ಇದ್ದರೆ ನಾವೇ ಯೂಟ್ಯೂಬಲ್ಲೋ ಇಲ್ಲ ಅಂದರೆ ಹಿಂಗೆ ಯಾರಾದರೂ ಹತ್ರ ಗೊತ್ತಿರೋರ ಹತ್ರ ಸ್ವಲ್ಪ ಮಾಡಿ ಟ್ರೈನ್ ಕೊಡ್ತೀವಿ. ಸರಿ. ಅದು ಒಂದು ಫ್ರೀಡಮ್ ಇದೆ, ಯಾವುದು ಏನಾದರೂ ಬೇಕಾದರೂ ಇಟ್ಕೊಬೋದು, ಏನು ತೊಂದರೆ. ಓಕೆ. ಆಮೇಲೆ ಈಗ ಫ್ರಾಂಚೈಸಿ ತೊಗೊಂಡ್ರಿ, ಈಗ ಈ ಏರಿಯಾದಲ್ಲಿ ತೊಗೊಂಡಿದ್ದೀರಾ. ಸೊ ಈ ಏರಿಯಾ ಸೆಲೆಕ್ಷನ್ ಯಾರು ನೀವೇ ಮಾಡಿದ್ರಾ ಇಲ್ಲ ಯಾವ ಥರ ಆಯಿತು? ಇಲ್ಲ, ಇದು ನಮ್ಮದು ಓನ್ ಬಿಲ್ಡಿಂಗ್ ಇದು. ಸೊ ಅಪ್ಪ ನಾನು ಹಂಗೆ ತೊಗೊಂಡಿದ್ದೆ. ಸೊ ಏರಿಯಾ ಇಲ್ಲಿ ITPL ಬ್ಯಾಕ್ ಗೇಟು, ಸೊ ಗೇಟ್ ನಂಬರ್ 3. ಅವರು ಕಸ್ಟಮರ್ಸ್ ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ. ತುಂಬ PGಸು ಸ್ವಲ್ಪ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಸೆಟಪ್ ಮಾಡಬೇಕಂತ ಅಪ್ಪನ ಕೇಳಿ ಸೆಟಪ್ ಮಾಡಿದ್ದೆ. ಒಂದು ಒಳ್ಳೆ ಸೆಲೆಕ್ಷನ್ ಏರಿಯಾ ಇದು. ಯಾಕಂದರೆ ಒಂದು ಏನೇ ಬಿಸ್ನೆಸ್ಸು ಫ್ರಾಂಚೈಸಿ ತೊಗೊಳ್ಳಿ, ಎಂಥ ನೋನ್ ಬ್ರ್ಯಾಂಡ್ ಆದ್ರೂ ಏರಿಯಾ ಸೆಲೆಕ್ಷನ್ ಇಂಪಾರ್ಟೆಂಟು. ಸೊ ಈಗ ಅಕ್ಕಪಕ್ಕಲ್ಲಿ ನಾವು ಹಿಂಗೆ ಹೋಗಿದ್ವಿ, ನೋಡಿದ್ವಿ, PGs ಎಲ್ಲ ಇರೋದು ಒಂದು ಪ್ಲೇಸ್ ಪಾಯಿಂಟು.
ಆಮೇಲೆ ನಿಮಗೆ ಇದು ಈಗ ಪ್ರಾಫಿಟ್ ಮಾರ್ಜಿನ್ ಇರ್ಬೋದು ಮತ್ತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಪ್ರಾಫಿಟ್ಸ್ ಅಂದರೆ ಈಗ ಸೇಲ್ 3 ಲ್ಯಾಕ್ ಹಂಗಾದರೆ ಒಂದು 70,000-80,000 ಬರುತ್ತೆ ನಿಮಗೆ. ಎಕ್ಸ್ಪೆನ್ಸ್ ಎಲ್ಲ ಹೋಗಿ ಸೊ ಈಗ ರಾ ಮೆಟೀರಿಯಲ್ಸ್ ಎಲ್ಲ ಮತ್ತು ಮಿಲ್ಕು ಅದರ್ ಎಸೆನ್ಷಿಯಲ್ಸ್ ಎಲ್ಲ ಹೋಗಿ ಒಂದು 3 ಲ್ಯಾಕ್ಸ್ ಆದರೆ 70,000 ಫಿಕ್ಸ್. ಓಕೆ, 3 ಲ್ಯಾಕ್ ಬಿಸ್ನೆಸ್ ಆದರೆ 70,000 ಫಿಕ್ಸ್ ಬಂದೇ ಬರುತ್ತೆ. ಓಕೆ, ಅದರಲ್ಲಿ ಇವ್ರದ್ದು ಸ್ಟಾಫ್ದು ಸ್ಯಾಲ್ರಿ ಎಲ್ಲ ಹೋಗುತ್ತಲ್ಲ, ಎಲ್ಲ ಓವರಾಲ್ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಕಟ್ ಮಾಡಿ ಸೊ ಇನ್ ಹ್ಯಾಂಡ್ 70 ಬರುತ್ತೆ. ಓಕೆ, ಫ್ರಾಂಚೈಸಿ ಓನರು ತುಂಬ ಚೆನ್ನಾಗಿದ್ದಾರೆ. ಮ್ಯಾನ್ ಪವರ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತವ್ರೆ. ಎಲ್ಲ ಏನಾದರೂ ಹೆಲ್ಪ್ ಬೇಕಾಗಿ ಸಡನ್ನಾಗಿ ಏನಾದರೂ ಅವರು ಫುಲ್ ಸಪೋರ್ಟ್ ಇದೆ. ಸೊ ಕಾಲ್ ಮಾಡಿ ಏನು ಮಾಡ್ತಿರ್ತಾವೆ. ಸೊ ಆಮೇಲೆ ಇನ್ನೊಂದು ಈಗ ಇಂಗ್ರೀಡಿಯೆಂಟ್ಸು ಆಮೇಲೆ ರಾ ಮೆಟೀರಿಯಲ್ಸ್ ಎಲ್ಲ ಅಂದ್ರಲ್ಲ, ಪರ್ಚೇಸು ಯಾವ ಥರ ಮಾಡ್ತೀರಾ? ಇಲ್ಲ ಅವ್ರ ಕಡೆನೇ ಬರುತ್ತಾ? ರಾ ಮೆಟೀರಿಯಲ್ಸ್ ಲೈಕ್ ಟೀ ಪೌಡರ್, ಬಾದಾಮ್ ಪೌಡರ್, ಎಲೈಚಿ ಅವೆಲ್ಲ ಫ್ರಾಂಚೈಸಿ ಹತ್ರ ತೊಗೊತೀವಿ. ಮಿಕ್ಕಿದೆಲ್ಲ ನಿಯರ್ ಬೈ ಹೈಪರ್ ಪ್ಯೂರ್, ಝೊಮ್ಯಾಟೊ, ಹೈಪರ್ ಪ್ಯೂರ್ ನಿಯರ್ ಬೈ. ಅಲ್ಲಿ ನೀವು ನಿಮಗೆ ನಿಯರ್ ಬೈ ಎಲ್ಲಿ ಕಂಫರ್ಟೇಬಲ್ ಆಗಿ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಏನೋ ಫಿಕ್ಸ್ ಮಾಡಿರ್ತಾರಲ್ಲ, ಆ ಥರ ಇದೆಯಾ? ಇಲ್ಲ ಹಂಗೇನಿಲ್ಲ. ಅವರು ಐಟಮ್ಸ್ ಇದು ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಲೈಕ್ ಈ ಬ್ರೆಡ್ ಐಟಮ್ಸು, ಈ ಶೇಕ್ಸ್, ಕ್ರಷಸ್ ಎಲ್ಲ ಅವರು ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ. ಅವರು ಸಪ್ಲೈ ಮಾಡ್ತಾರೆ. ಮಿಕ್ಕಿದ್ದು ನಿಯರ್ ಬೈ ಡೈಲಿ ಎಸೆನ್ಷಿಯಲ್ಸ್ ಎಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ತೊಗೊಂಡೆ. ಓಕೆ, ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಅನ್ನಿಸ್ತು. ತುಂಬ ಖುಷಿಯಾಗಿದೆ ನೀವು ಹೀಗೆ ಬಂದು. ಥ್ಯಾಂಕ್ ಯು. ಅದೇ ರೆಡಿನಾ? ಇಲ್ಲಾಂದರೆ ಸಂಜಿತು ಎಲ್ಲ ತಿನ್ಕೊಂಬಿಡ್ತಾರೆ. ಇಲ್ಲಿ ಒಂದೊಂದೇ ಖಾಲಿ ಆಗ್ತಾಯಿದೆ ಫ್ರೆಂಚ್ ಫ್ರೈಸು. ರೆಡಿನಾ? ಓಕೆ. ಸಂಜು ಟೀ ಕುಡಿಯಲ್ವಾ? ಸೊ ಟೀ ಡೇಗೆ ಬಂದ್ಬಿಟ್ಟು ಟೀ ಕುಡ್ದಿಲ್ಲ ಅಂದರೆ ಹೆಂಗೆ? ಅಲ್ಲಿ ಭರ್ಜರಿ ಬಾಡೂಟ ಬೇಟೆ ಆಯಿತು. ಅದಾದಮೇಲೆ ಒಂದು ಟೀ ಕುಡಿಬೇಕು ಅಂತಿದ್ರು ಸಂಜಿತವರು. ಸೊ ತರಿಸಿದ್ದೀನಿ. ಯಾವ್ದು ಬೇಕು? ಇದು ಏಲಕ್ಕಿ ಟೀ, ಇದು ಮಸಾಲ ಟೀ, ಅದು ಜಿಂಜರ್ ಟೀ ಅವನಿಗಂತೆ. ಆದಿತ್ಯಂಗೆ ಗಂಟ್ಲು ಸರಿ ಇಲ್ಲ, ಸೊ ಇದು ಆದಿತ್ಯಂಗೆ ಜಿಂಜರ್ ಟೀ. ಆಮೇಲೆ ಇದು ಏಲಕ್ಕಿ ಟೀ, ಇದು ನಾನು ತರಿಸಿದ್ದು. ಆಮೇಲೆ ಇದು ಮಸಾಲೆ ಟೀ, ಇದು ಹರ್ಷಂಗೆ. ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಬರ್ತಾಯಿದೆ. ಟೀ ಕುಡಿದಿದ್ದೀರಿ ಟೀ ಬೇಕು ಅಂತ ಕರ್ಕೊಂಬಂದ್ಬಿಟ್ಟು ಮಿಲ್ಕ್ ಶೇಕ್ ಕುಡಿಸ್ತಾ ಇದ್ದೀರಾ ಅಂತ. ಚೇರ್ಸ್ ಮಾಡಿರಿ. ಆದಿತ್ಯಂದು ಪಾಲು ಹರ್ಷಂಗೆ, ಆದಿತ್ಯಂಗೆ. ಆಮೇಲೆ ಬಿಸಿಯಾಗೆ ಇನ್ನೊಂದ್ಸರಿ ಮಾಡಿಸ್ಕೊಡ್ತೀನಿ. ಅದ್ಭುತ. ಸೊ ಮಾತಾಡ್ತಾ ಬ್ರೌನಿ ಮಿಲ್ಕ್ ಶೇಕು ಸಂಜಿತ್ಗೆ. ಈಗ ಹೆಂಗೆ ತಿಂತೀರಾ ಸಂಜಿತ್? ಅದು ಇದು ಒಟ್ಟಿಗೆ ಕುಡಿತೀರಾ? ಅದು ನೋಡಿದ ತಕ್ಷಣ ಹಂಗೆ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ. ಟೀ ಹೇಗಿತ್ತು? ಚೆನ್ನಾಗಿದೆ. ಮಸಾಲೆಯಲ್ಲಿ ಏನೇನು ಮಸಾಲೆ ಪದಾರ್ಥಗಳು ನೀವು ಕಂಡಿಡ್ತಾ ಇದ್ದೀರಾ? ಇದರಲ್ಲಿ ಏಲಕ್ಕಿದೆ, ಆಮೇಲೆ ಶುಂಠಿ ಇದೆ, ಆಮೇಲೆ ಲವಂಗ ಇದೆ, ಆಮೇಲೆ ಸಿನಮನ್ ಇದೆ ಅಷ್ಟೇ. ತಂದಿದ್ದವ್ರು ಏನೋ ಕಂಡಿಡಿದ್ರು, ನಾನು ಟೇಸ್ಟ್ ಮಾಡಿಲ್ಲ. ನಾವು ಜಮಾನ್ದಲ್ಲಿ ಎಲ್ಲ ಕುಡಿದ್ಬಿಟ್ಟಿದ್ವಿ. ಏನೇನು ಫ್ಲೇವರ್ ಇದೆ ಇವ್ರ ಹತ್ರ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿದ್ವಿ. ನಾನು ಮತ್ತು ಸತೀಶ್ ಎಲ್ಲ ವೀಡಿಯೋ ಮಾಡಿದ್ದು. ನಾನು ಸತೀಶ್ ಅವಾಗ ಇವ್ರು ಕೂತವ್ರಲ್ಲ, ಹಂಗೆ ಅವ್ರು ಕೂಸ್ಕೊಂಡು ವೀಡಿಯೋ ಮಾಡಿದ್ದು. ಸೊ ಇಬ್ಬರು 4 ಟೀ ಏನೋ ಕುಡಿದಿದ್ವಿ. ಸೊ ಎಲ್ಲ ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಇವಾಗ ಏಲಕ್ಕಿ ಟೀ ತೊಗೊಂಡಾಗ ಕುಡಿದಾಗ ನಿಮಗೆ ಏಲಕ್ಕಿ
ಗೊತ್ತಾಗುತ್ತೆ ಏಲಕ್ಕಿ ತಿಂತಾ ಇದ್ದೀರಾ ಅಂತ. ಅದ್ರ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಮಸಾಲೆಲ್ಲ ಅಷ್ಟೇ ಅದ್ರಲ್ಲಿ ಮಿಕ್ಸ್ಡ್ ಸ್ಪೈಸಸ್ ಇರುತ್ತೆ. ಜಿಂಜರಲ್ಲಿ ಅದರಲ್ಲೆಲ್ಲ ಇರುತ್ತೆ. ಸೊ ಒಂಥರ ಬಿರಿಯಾನಿ ಥರ. ಸೊ ಎಲ್ಲ ಮಸಾಲೆ ಪದಾರ್ಥಗಳು ಇರುತ್ತೆ ಅದರಲ್ಲಿ. ಅರ್ಶ ಜಿಂಜರು ಹೆಂಗಿತ್ತು ಗಂಟಲು ಸರಿ ಹೋಯ್ತಾ? ಗಂಟ್ಲು ಕೆರೆತ, ಕೆಮ್ಮು, ಶೀತ, ನೆಗಡಿ ಇದ್ರೆ ಕುಡೀರಿ ಜಿಂಜರ್ ಟೀ. ಅದಕ್ಕಿಂತ ಮುಂಚೆ ಇಲ್ಲಿ ತರಿಸಿರೋ ತಿನ್ನೋಣ. ಸೊ ಈ ಕಡೆ ಫ್ರೆಂಚ್ ಫ್ರೈಸ್ ಇದೆ, ಪೆರಿ ಪೆರಿ ತಿಂದಾಯ್ತು ಅವರು. ಆಮೇಲೆ ಈ ಕಡೆ ಅವರೇ ರೆಕಮೆಂಡ್ ಮಾಡಿದ್ದು, ಇಲ್ಲಿ ಫ್ರಾಂಚೈಸಿ ಓನರ್ ರೆಕಮೆಂಡ್ ಮಾಡಿದ್ರು, ಅವರ ಫೇವ್ರೇಟ್ ಅಂತೆ. ಇದು ಚೀಸ್ ಮತ್ತು ಕಾರ್ನ್ ಅಲ್ಲ, ಚೀಸ್ ಕಾರ್ನ್ ಸ್ಯಾಂಡ್ವಿಚ್ನ ತರಿಸಿದ್ವಿ. ಇನ್ನು ಬೇರೆ ಏನೇನು ವೆರೈಟೀಸ್ ಬರುತ್ತೆ? ವೆಜ್ ಗ್ರಿಲ್ ಬರುತ್ತೆ, ಮತ್ತು ಪನೀರ್ ಸ್ಯಾಂಡ್ವಿಚ್ ಬರುತ್ತೆ, ಮತ್ತು ಶೆಜ್ವಾನ್ ಗ್ರಿಲ್ ಬರುತ್ತೆ, ಇನ್ನು ಎಗ್ ಗ್ರಿಲ್ ಬರುತ್ತೆ ಅಷ್ಟೇ. ಇಲ್ಲಿ ಜಾಸ್ತಿ ಮೂವ್ ಆಗೋದು ಕಾರ್ನ್ ಆ್ಯಂಡ್ ಚೀಸು ಮತ್ತು ಎಗ್ ಗ್ರಿಲ್ಲು, ವೆಜ್ ಗ್ರಿಲ್, ಈ ಮೂರು ಜಾಸ್ತಿ ತುಂಬ. ನಾವು ಅದಕ್ಕೆ ಅದ್ರಲ್ಲಿ ಒಂದು ಪೆರಿ ಪೆರಿ ಫ್ರೈಸು ಮತ್ತು ಇದು ಚೀಸಿ ಫ್ರೈಸು ತುಂಬ. ಎಲ್ಲ ಸ್ಟೂಡೆಂಟ್ಸೇ ಜಾಸ್ತಿ ಮತ್ತು ವರ್ಕ್ ಮಾಡ್ತಾ ಇರ್ತಾರಲ್ಲ, ಎಲ್ಲ ಯಂಗ್ಸ್ಟರ್ಸ್ ಇರೋದು. ಸೊ ಇಲ್ಲಿ ನಾವೆಲ್ಲ ಏನಿದ್ದೀವಿ ನಾವು ಯಂಗ್ಸ್ಟರ್ಸು. ಅವರೊಬ್ಬರು ಮಾತ್ರ ವಯಸ್ಸಾಗಿರೋನ್ನ ಕರ್ಕೊಂಡ್ಬಂದಿದ್ದೀವಿ. ಅಷ್ಟು ಬೇಗ ಟೀ ಖಾಲಿ ಮಾಡಿದ್ದೀರಲ್ಲ ಸಂಜು, ಕುಡೀರಿ. ಬ್ರೌನಿ ಮಿಲ್ಕ್ ಶೇಕು ಸಂಜೀತ್ ಅವ್ರಿಗೆ ಅಂತ ತರಿಸಿದ್ದು. ನಾನು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ. ಪರವಾಗಿಲ್ಲ ತಾನೆ? ಹೈ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ ಫುಲ್. ಇವತ್ತು ಸ್ವೀಟ್ ಮಯ. ನಿಮಗೆ ಶುಗರ್ ಇಲ್ಲ ತಾನೆ? ಫ್ರೆಂಚ್ ಫ್ರೈಸ್, ಪೆರಿ ಪೆರಿ ಫ್ರೈಸ್, ಅದ್ರ ಮೇಲೆ ಮೈನೀಸ್. ಹೆಂಗಿದೆ? ಸ್ವಲ್ಪ ಸ್ಪೈಸಿ, ಸ್ವಲ್ಪ ಟ್ಯಾಂಗಿ, ಅದ್ಭುತ. ಸೊ ಮೈನೀಸ್ ಎಲ್ಲ ಸ್ವಲ್ಪ ಹಿಂಗೆಲ್ಲ ಎತ್ಕೊಂಡು ತಿಂತಾಯಿದ್ರೆ ಮಜಾ ಇರುತ್ತೆ. ಇದು ಬಿಟ್ಟು ಇನ್ನೂ ತುಂಬ ಇದೆ ಸ್ನ್ಯಾಕ್ಸಲ್ಲಿ. ಮೆನು ಕಾರ್ಡ್ ತೋರಿಸಿರ್ತಾನೆ ಅಷ್ಟ, ಅದನ್ನು ನೋಡಿಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ಆರ್ಡ್ರ್ ಮಾಡ್ಬೋದು. ಇದು ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರಲ್ಲ, ಅದನ್ನು ಮಾತ್ರ ತರಿಸ್ಕೊಂಡು ಅಷ್ಟೇ. ಅದು ಬಿಟ್ಟು ಇಲ್ಲ ಫಾಸ್ಟಾಗಿ ಬಂದ್ಬಿಟ್ಟು ಹಂಗೆ ಸುಮ್ಮನೆ ಹಂಗೆ ತಿನ್ಕೊಂಡು ಹೋಗಬೇಕು ಕುಡಿದ್ಬಿಟ್ಟು ಅಂದರೆ ಬಿಸ್ಕೆಟ್ಸ್ ಅದಲ್ಲೇ ಇರುತ್ತೆ. ಚಕ್ಲಿ ಎಲ್ಲ ಇದೆ. ಏನಿದೆ? ಚಕ್ಲಿ, ಹಾಂ, ಬಿಸ್ಕೆಟು, ಹಾಂ, ಮತ್ತು ಬನ್ನು. ಸಂಜೀತ್ ಅವ್ರು ಇಲ್ಲಿಂದನೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹತ್ರ ಇರೋದು ಕಾಣಿಸ್ತು, ದೂರ ಇದ್ದಿದ್ದು ಕಾಣಿಸಿಲ್ಲ ಅಷ್ಟೇ. ದೂರ ಇರೋದು ಕಾಣಿಸುತ್ತಾ? ಎರಡು ಕಲಿಸುತ್ತೆ. ಯಾಕಂದರೆ ಬಾಸ್ ಕೂಡ ಫ್ರಾಂಚೈಸಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಫ್ರಾಂಚೈಸಿ ಹಾಕಿದ್ರೆ ಇಲ್ಲಿ ಹೇಳಿದ್ರಲ್ಲ ಇವರು, ಇವ್ರದ್ದು ಮೆನು ಕೂಡ ಏನು ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ. ನಿಮ್ಮದ್ರಲ್ಲಿ ಏನೇನು ಹಾಕ್ತೀರಾ ಸಂಜೀತು? ಗೋಳಿ ಬಜೆ, ಆಮೇಲೆ ಅದೇನದು ಪರಂದ ಪೋಡಿ, ಆಮೇಲೆ ಅಂಬಡೆ, ಇವೆಲ್ಲ ಸಿಗುತ್ತೆ. ಸಂಜೀತ್ ಅವ್ರು ಅಕಸ್ಮಾತ್ ಏನು ಮಾಡಿದ್ರೆ ಪ್ಲ್ಯಾನಿಂಗಲ್ಲಿದೆ. ಅತಿ ಶೀಘ್ರದಲ್ಲೇ ಬರ್ಬೋದೇನೋ ರಘುನಳ್ಳಿನಲ್ಲಿ, ಹೇಳೋಕ್ಕಲ್ಲ. ಏನಂತೀರಾ? ಇಲ್ಲ, ನೋಡಬೇಕು, ದೇವ್ರಿಚ್ಛೆ. ಈಗ ಸ್ಯಾಂಡ್ವಿಚ್ ಟ್ರೈ ಮಾಡೋಣ. ನೀವು ಟೇಸ್ಟ್ ಮಾಡಿ ಜೊತೆಯಲ್ಲಿ ನಮ್ಮ ಜೊತೆ. ತೊಳಿ ಸಂಜೀತು. ಚಿಯರ್ಸ್. ಓ, ಫುಲ್ಲಿ ಲೋಡೆಡ್ ಇದು. ಶಾಸ್ತ್ರಕ್ಕೆ ಅಂತ ಸುಮ್ಮನೆ ಇದು ಚೀಸು ಮತ್ತು ಫಿಲ್ಲಿಂಗ್ ಮಾಡಿಲ್ಲ, ಯಥೇಚ್ಛವಾಗಿದೆ ಒಳಗಡೆ. ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಗ್ರೀನ್ ಚಟ್ನಿ, ಚೀಸು, ಆಮೇಲೆ ಸ್ವೀಟ್ ಕಾರ್ನ್ ಬೇಜಾನಿದೆ, ಕ್ಯಾಪ್ಸಿಕಮ್ ಯಥೇಚ್ಛವಾಗಿ ಹಾಕಿದ್ದಾರೆ, ಕ್ಯಾರೆಟ್ ಪೀಸಸ್ಸು ಎಲ್ಲ ಇದೆ, ಆಮೇಲೆ ಆನಿಯನ್. ಸೊ ಹಿಂಗೆ ಕೊಡಬೇಕು. ಹಿಂಗೆ ಮೈ ತುಂಬ್ಕೊಂಡಿರೋ ಸ್ಯಾಂಡ್ವಿಚ್ನ ನೋಡಿದ್ರೆ ಖುಷಿ ತಿನ್ನೋದಕ್ಕೂ. ಏನಂತೀರಾ? ತಿನ್ನೋಕ್ಕೂ ಮಜಾ ಆಗುತ್ತೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರ ಸೆಲೆಕ್ಷನ್ನು, ಅವರ ಫೇವ್ರೇಟ್ ಅಂತೆ. ಸೊ ಮತ್ತು ಫಾಸ್ಟ್ ಮೂವಿಂಗ್ ಅಂತ ಹೇಳಿದಕ್ಕೆ ಅದಕ್ಕೋಸ್ಕರ ತರಿಸಿದ್ದು. ಚೆನ್ನಾಗಿದೆ. ಸೊ ನೀವು ಕೂಡ ಟೀ ಡೇ ಎಲ್ಲಾರ ಹೋದಾಗ ಸೊ ಎಲ್ಲ ಕಡೆ ಸಿಗುತ್ತಾ ಇದು ಮೆನು? ಇವೆಲ್ಲ ಸ್ಟ್ಯಾಂಡರ್ಡ್ ಅಲ್ಲ? ಸೊ ಎಲ್ಲ ಕಡೆ ಸಿಗುತ್ತೆ. ಸೊ ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಇವ್ರ ಹತ್ರ ಚೆನ್ನಾಗಿದೆ. ಬೇರೆ ಕಡೆ ಒಬ್ಬರೇ ಒಂದೇ ಅಂದರೆ ಸ್ಟಾಫ್ ಎಲ್ಲ ಅಲ್ಲೇ ಮೇಯ್ನ್ ಇವರು ಫ್ರಾಂಚೈಸಿ ಅವರೇ ಟ್ರೈನಿಂಗ್ ಮಾಡಿ ಕಳಿಸೋದ್ರಿಂದ ಕನ್ಸಿಸ್ಟೆನ್ಸಿ ಇರುತ್ತೆ ಟೇಸ್ಟ್ನಲ್ಲಿ. ಸೊ ನಿಮಗೆ ಆಲ್ಮೋಸ್ಟ್ ಇದೇ ಥರ ಟೇಸ್ಟೇ ಸಿಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಆಗ್ತಾರಲ್ಲ, ಈಗ ಇವಾಗ ನೀವೇ ಫ್ರಾಂಚೈಸಿ ತೊಗೊಂಡು ನೀವೇ ರನ್ ಮಾಡೋ ಥರ. ಸೊ ಯಾರನ್ನೂ ಎಂಪ್ಲಾಯೀಸ್ ಹಿಡ್ದಿರಾ ರನ್ ಮಾಡಿದ್ರೆ ನಿಮ್ಮದು ಪ್ರಾಫಿಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು ಅಲ್ಲ? ಸೊ ಸೇಮ್ ಅಷ್ಟೇ. ನೀವು ಸ್ಟಾಫ್ದು ಸ್ಯಾಲ್ರಿ ಎಲ್ಲ ಮಿಕ್ಕುತ್ತೆ. ಇಲ್ಲ ನೀವು ಇದು ಥರ ಪಾರ್ಟ್ ಟೈಮ್ ಥರ ಇಟ್ಕೊಂಡಾಗ ಅವರು ಸ್ಟಾಫ್ನ ಪ್ರೊವೈಡ್ ಮಾಡ್ತಾರೆ, ನಿಮ್ಮ ಕೆಲಸ ನೀವು ಮಾಡ್ಕೊಬೋದು. ಸೊ ಇವಾಗ ಅವರು ಸ್ಟೂಡೆಂಟು, ಸೊ ಸ್ಟಡೀಸ್ ಎಲ್ಲ ಮಾಡಬೇಕು, ಅವ್ರು ಇಲ್ಲಿ ನಡ್ಸೋಕ್ಕಾಗಲ್ಲ. ಸೊ ಅವ್ರಿಗೊಂಥರ ಪಾರ್ಟ್ ಟೈಮ್ ಥರ ಇದೊಂಥರ ಬೆಸ್ಟ್ ಆಪ್ಷನ್ನು. ಏನಂತೀರಾ ಸಂಜಿತ್ತು? ನೀವೆಲ್ಲ ಬಿಸ್ನೆಸ್ ಮೆನ್ನು. ಸೈಡ್ ಬಿಸ್ನೆಸ್ ಥರ. ಸೈಡ್ ಬಿಸ್ನೆಸ್ ಥರ. ಕಾಫಿ, ಟೀಗೆ, ಎಣ್ಣೆಗೆ.
ಸೊ ನೀಟಾಗೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಶಿವ. ಸೊ ಫೈನಲಾಗೆ 3, 5 RT ಮತ್ತು ಜಿಂಜರ್ ಟೀ ರಿಪೀಟ್ ಆಯಿತು, ಯಾಕಂದರೆ ನಚ್ಚಿಗಿರುತ್ತೆ ಕುಡಿತಾ ಇದ್ದಾರೆ ಅದು ಬಿಸಿ ಬಿಸಿ ಗಂಟ್ಲಿಗೆ, ಅದಕ್ಕೋಸ್ಕರ. ಸೊ ಸಂಜಿತ್ ಅವ್ರನ್ನ ಕೇಳೋಣ ಫಸ್ಟು, ಇಷ್ಟರಲ್ಲಿ ಏನೇನು ಇಷ್ಟ ಆಯಿತು ಅಂತ. ನನಗೆ ಮಸಾಲೆ ಟೀ ಇಷ್ಟ ಆಯಿತು, ಕುಡಿದ್ರೆ ನಾನು ಅದೆಲ್ಲ. ಓಕೆ, ಅದು ಇಷ್ಟ ಆಯಿತು. ಅದು ಇಷ್ಟ ಆಯಿತು. ಎರಡರಲ್ಲಿ ಯಾವುದು ಇಷ್ಟ ಆಯಿತು? ಎರಡರಲ್ಲಿ ಟೀ ಇಷ್ಟ ಆಯಿತು. ಇಷ್ಟ ಆಯಿತು. ಆಮೇಲೆ ಇದರಲ್ಲಿ ಅದು ಬರ್ಗರ್ ಇಷ್ಟ ಆಯಿತು. ಈ ಬರ್ಗರ್ ಅಲ್ಲ, ಇದು ಸಾರಿ ಸ್ಯಾಂಡ್ವಿಚ್ ಇಷ್ಟ. ಸ್ಯಾಂಡ್ವಿಚ್ ಇಷ್ಟ ಆಯಿತು. ಏನಕ್ಕೆ ಇಷ್ಟ ಆಯಿತು? ಚೆನ್ನಾಗಿತ್ತು, ಲೋಡೆಡ್ ಆಗಿ ಕ್ರಿಸ್ಪಿ, ಏನು ಪಿಸಿಯಾಗಿ ಬಿಸಿ ಬಿಸಿ ಎಲ್ಲ ಮುಷಿ 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 ಚೀಸಿ 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 ಚೆನ್ನಾಗಿತ್ತು. ಮೈ ತುಂಬ್ಕೊಂಡಿತ್ತಲ್ಲ, ಅದಕ್ಕೆ ಸಂಜಿತ್ ಅವ್ರಿಗೆ ಜಾಸ್ತಿ ಇಷ್ಟ ಆಯಿತು ಸ್ಯಾಂಡ್ವಿಚ್ಚು. ನಮಗೂ ಅಷ್ಟೇ ಅದು ಇಷ್ಟ ಆಯಿತು ಸ್ಯಾಂಡ್ವಿಚ್ಚು, ಫುಲ್ಲಿ ಲೋಡೆಡ್ಡು. ಸೊ ಆ ಥರ ತಿಂದರೆ ಖುಷಿ. ಸೊ ಆಮೇಲೆ ಸಂಜೆ ಹೊತ್ತು ತಿನ್ನೋಕ್ಕೆ ಆರಾಮಾಗೆ ಒಂದು ಸ್ವಲ್ಪ ಹೊಟ್ಟೆ ಫಿಲ್ ಆಗಿರುತ್ತೆ, ರಾತ್ರಿ ಊಟಕ್ಕೆ ಸ್ವಲ್ಪ ಟೈಮು ಎಳಿಬೋದು. ಆಮೇಲೆ ಟೀ, ಆಬ್ವಿಯಸ್ಲಿ ಟೀಗಳು ಮೇಯ್ನು, ಅದನ್ನೇ ಟ್ರೈ ಮಾಡೋಕ್ಕೆ ಬರಬೇಕು. ಸೊ ಯಾವ ಟೀ ಬೇಕಾದ್ರೂ ಟ್ರೈ ಮಾಡ್ಬೋದು, ಎಲ್ಲ ಫ್ಲೇವರ್ಸಲ್ಲೂ ಅದೇನು ಫ್ಲೇವರ್ ಇರುತ್ತಲ್ಲ, ಅದೇನು ಹೇಳಿರ್ತಾರಲ್ಲ ಅದ್ರದ್ದು ಟೇಸ್ಟು ಜಾಸ್ತಿನೇ ಇರುತ್ತೆ. ಸೊ ಸುಮ್ಮನೆ ಕಮ್ಮಿ ಹಿಂಗೆ ಬಂದು ಹೋಯ್ತು ಅನ್ನೋ ಥರ ಎಲ್ಲ ಅದು ಉಳ್ಕೊಳುತ್ತೆ ಬಾಯಲ್ಲೆಲ್ಲ ಆ ಫ್ಲೇವರು. ಸೊ ಇವಾಗ ಏನು ಏಲಕ್ಕಿ ತಿನ್ವಲ್ಲ, ಅದು ಏಲಕ್ಕಿ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ಆ ಮಸಾಲೆನೂ ಅಷ್ಟೇ, ಆ ಸ್ಪೈಸಸ್ ಘಮ. ಆಮೇಲೆ ಜಿಂಜರು ಸಖತ್ತಾಯಿತು, 2 ಸಲ ಜಿಂಜರ್ನ ಕುಡಿದ್ರು ಇಲ್ಲಿ, ಯಾಕೆಂದರೆ ಅದೇ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಅದು ಒಂಥರ ಕುಡಿತಾ ಇದೆ ಬಿಸಿ ಬಿಸಿಯಾಗಿ, ಒಂಥರ ಮೃದುವಾಗಿ ಏನಂದ್ರೆ ನಚ್ಚಿಗಾಗುತ್ತೆ, ಬೆಚ್ಚಿಗಾಗುತ್ತೆ, ನಚ್ಚಿಗಾಗುತ್ತೆ, ಅದಕ್ಕೋಸ್ಕರ. ಸೊ ಅಷ್ಟೇ. ಅದೇ ಹೇಳಿದಲ್ಲ, ಶೀತ ನೆಗಡಿ ಗಂಟ್ಲು ಕೆರೆತ ಇದ್ದರೆ ಜಿಂಜರ್ನ ಟ್ರೈ ಮಾಡಿ, ಇಲ್ಲ ಒಂಥರ ಖುಷಿಯೇ ಕುಡಿಬೇಕು ಅಂದರೆ ಏಲಕ್ಕಿನ ಟ್ರೈ ಮಾಡಿ, ಸಂಜೆ ಥರ ಫುಲ್ ಮಾಸಾಗಿ ಕುಡಿಬೇಕು ಅಂದರೆ ಮಸಾಲಾನ ಟ್ರೈ ಮಾಡಿ. ಅದ್ರ ಜೊತೆಗೆ ತಿನ್ನೋದಕ್ಕೆ ಬೇಜಾನ್ ಆಪ್ಷನ್ ಇದೆ. ಏನು ಏನಿಲ್ಲ ಅಂದರೆ ನಾರ್ಮಲ್ ಟೀನೂ ಸಿಗುತ್ತೆ, ಸಪ್ಪೋಗಿದ್ದಾಗ ಅದನ್ನು ಟ್ರೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಬಗ್ಗೆ ಏನು ಹೇಳೋಂಗಿಲ್ಲ, ಸ್ನ್ಯಾಕ್ಸ್ ಇದೆ ಚೆನ್ನಾಗಿತ್ತು, ನಾವು ತರಿಸಿದ್ದು. ಅದು ಬಿಟ್ಟು ಬೇಜಾನ್ ಆಪ್ಷನ್ಸ್ ಇದೆ, ನಿಮ್ಗೆ ಇಷ್ಟ ಬಂದಿದ್ದು ನಿಮಗೆ ಬಾಯಿಗೆ ರುಚಿಗೆ ತಕ್ಕದ್ದನ್ನು ಟ್ರೈ ಮಾಡ್ಬೋದು. ಸೊ ಆಮೇಲೆ ನೀವು ಕೂಡ ಆವಾಗಲೇ ಮಾತಾಡಿದ್ವಿ, ಮೇಯ್ನಾಗಿ ಬಂದು ಈಗ ಸೆಲ್ಫ್ ಎಂಪ್ಲಾಯ್ಡ್ ಆಗಬೇಕು, ನೀವೊಂದು ಫ್ರ್ಯಾಂಚೈಸಿ ಸ್ಟಾರ್ಟ್ ಮಾಡಬೇಕು, ಸೈಡ್ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಒಂದೊಂದು ಡೀಟೇಲ್ ಕೊಟ್ವಿ. ಸೊ ನೀವು ಕೂಡ ಫ್ರ್ಯಾಂಚೈಸಿನ ತೊಗೊಬೋದು. ಸೊ 4 ಲಕ್ಷಕ್ಕೆ ಒಂದು ಸೆಟಪ್ ಆಗುತ್ತೆ ಒಂದು ಫ್ರ್ಯಾಂಚೈಸಿ, ವಿತ್ ಇಂಟೀರಿಯರ್ ಎಲ್ಲ ಬೇಕು ಅಂದರೆ 5.5 ಅದು 6 lakhs ಹತ್ತತ್ರಕ್ಕೆ ಒಂದು ಫುಲ್ ವಿತ್ ಇಂಟೀರಿಯರು. ಇವರು ಇವಾಗ ತೊಗೊಂಡಿರೋದು ವಿತ್ ಇಂಟೀರಿಯರ್ ಅವರೇ ಮಾಡಿಕೊಡ್ತಾರೆ. ಸೊ ಆ ಥರನೂ ಆಗುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಅವರೇ ಹೇಳಿದ್ರು. ಸೊ ನಿಮ್ಮ ಏರಿಯಾ ಮೇಲೆ ಡಿಪೆಂಡು, ನೀವು ಯಾವ ಥರ ಏರಿಯಾ ಚೂಸ್ ಮಾಡ್ತೀರಾ, ಅಲ್ಲಿ ಬಿಸ್ನೆಸ್ ಯಾವ ಥರ ಆಗುತ್ತೆ ಅಂತ. ಸೊ ಅವರು ಇಲ್ಲಿ ಕೊಟ್ಟಿದ್ದ ಎಕ್ಸಾಂಪಲ್ ಏನು ಅಂದರೆ, ಅದು ಅಪ್ರಾಕ್ಸಿಮೇಟ್ ನಿಮ್ಗೆ ಒಂದು 3 lakhs ಎಲ್ಲ ನೀವು ಬಿಸ್ನೆಸ್ ಮಾಡಿದ್ರೆ ಒಂದು ಮಂತ್ಗೆ, ಸೊ ನಿಮಗೆ 70,000 ನಿಮ್ಮ ಕೈಗೆ ಬರುತ್ತೆ ಅಂತ. ಅಕಸ್ಮಾತ್ ನೀವು ಸ್ಟಾಫ್ ಯಾರು ಇಟ್ಕೊಂಡಿಲ್ಲ, ನೀವೇ ವರ್ಕ್ ಮಾಡ್ತೀರಾ, ನಿಮ್ಮದೇ ಬಿಸ್ನೆಸ್ ಅಂದರೆ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ, ಅಷ್ಟೇ. ಆಮೇಲೆ ಮೇಯ್ನಾಗಿ ಬಂದುಬಿಟ್ಟು ಯಾವುದೇ ಬಿಸ್ನೆಸ್ ಆಗಿರಲಿ, ಅದು ಹೋಟೆಲ್ ಬಿಸ್ನೆಸ್ ಆಗಿರಲಿ, ಈ ಥರ ರೆಸ್ಟೋರೆಂಟ್ ಕೆಫೆ ಏನೇ ಆಗಿರಲಿ, ಮೇಯ್ನ್ ಬಂದುಬಿಟ್ಟು ಸ್ಟಾಫ್ ತುಂಬ ಇಂಪಾರ್ಟೆಂಟು. ಏನಂತೀರಾ ಸಂಜೆ ಸ್ಟಾಫ್ ಬಗ್ಗೆ? ಸ್ಟಾಫ್ ಮೇಯ್ನ್. ಸ್ಟಾಫ್ ಇಲ್ಲ ಅಂದರೆ ಏನೂ ಆಗಲ್ಲ. ನೀವು ಎಂಥ ಟೇಸ್ಟ್ ಕೊಡಿ, ಅದೆಂಥ ದೊಡ್ಡ ಬ್ರ್ಯಾಂಡ್ ಆಗಿರಲಿ, ಸ್ಟಾಫ್ ಇಂಪಾರ್ಟೆಂಟು. ಸೊ ಆ ಸಪೋರ್ಟ್ನಾಗ ಕೊಡ್ತಾರದು, ಅದೊಂದು ಪ್ಲಸ್ ಪಾಯಿಂಟು. ಸೊ ನಿಮ್ಮ ಟೆನ್ಷನ್ ಇರೋಲ್ಲ, ನೀವು ನಿಮ್ಮ ಕೆಲಸ ಏನಿದೆ ಮೇಯ್ನ್ ಬಿಸ್ನೆಸ್ ಅದನ್ನು ನೋಡ್ಕೊಂಡಿರ್ಬೋದು, ಸ್ಟಡೀಸ್ ಇದ್ದರೆ ಮಾಡ್ಕೊಂಡಿರ್ಬೋದು. ಸೊ ಇಲ್ಲಿ ಅವರು ನಡೆಸ್ತಾ ಇರ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸ್ಟಾಫ್ ಅಂದರೆ ಜನ ಅಲ್ಲ, ಕರೆಕ್ಟಾಗಿ ವರ್ಕ್ ಮಾಡೋರು. ಅದೇ ವಿತ್ ಟ್ರೈನ್ ಮಾಡಿ ಕೊಡೋದು, ಅದು ಇಂಪಾರ್ಟೆಂಟು. ಟ್ರೈನ್ ಮಾಡೇ ಕಳಿಸ್ತಾರೆ. ಸೊ ನೀವು ಬೇರೆ ಕಡೆ ಎಲ್ಲ ಟೇಸ್ಟ್ ಏನಿರುತ್ತೆ ಅದೇ ಥರ ಇರುತ್ತೆ. ಸೊ ನೀವೇನು ತೊಗೊಬೇಕು ಡಿಸೈಡ್ ಮಾಡೋಂಗಿದ್ರೆ ನೀವು, ಅವರು ಇವಾಗ ಏನು ಫ್ರಾಂಚೈಸಿ ಓನರ್ ಹೇಳಿದ್ರಲ್ಲ, ಅವರು ಎಲ್ಲ ಬ್ರಾಂಚಸ್ ಏನಿದೆ ಟಿ ಡೇದು ವಿಸಿಟ್ ಮಾಡಿ, ಅಲ್ಲಿ ಟೇಸ್ಟ್ ಮಾಡಿ, ಅವ್ರ ಓನರ್ಸ್ಗಳನ್ನ ಮಾತಾಡಿ ವಿಚಾರಿಸಿ ಇವ್ರು ಶುರು ಮಾಡಿರೋದು. ಸೊ ನಾವು ಅದೇ ರೆಕಮೆಂಡ್ ಮಾಡೋದು. ನೀವು ಇವಾಗ ಸುತ್ತಮುತ್ತ ಇದ್ದೀರಾ ಅಂದರೆ ಇವ್ರ ಹತ್ರನೇ ಬಂದು ಇವ್ರನ್ನ ಹತ್ರ ಮಾತಾಡಿ, ಅವ್ರು ಯಾವ ಥರ, ಅವ್ರಿಗೆ ಏನೇನು ಚಾಲೆಂಜಸ್ಸು, ಯಾವ ಥರ ಇದಾಯಿತು ಅಂತ ತಿಳ್ಕೊಂಡು, ನೀವು ಇಲ್ಲೆಲ್ಲಾದರೂ ಅವ್ರದ್ದೊಂದು ಇದಿರುತ್ತೆ, ಇಷ್ಟು ಕಿಲೋಮೀಟ್ರ್ ರೇಡಿಯಸ್ ಬಿಟ್ಟು ಮಾಡಬೇಕು ಅಂತ. ಸೊ ಅದ್ರ ಮೇಲೆ ನೀವು ಒಂದು ಸ್ಟಾರ್ಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಎಲ್ಲಾದರೂ ಅಲ್ಲಿ ಟಿ ಡೇ ಇತ್ತು ಅಂದರೆ ಹೋಗಿ ಟೇಸ್ಟ್ ಮಾಡಿ ಫಸ್ಟು, ಆಮೇಲೆ ಎಲ್ಲ ತಿಳ್ಕೊಳ್ಳಿ ಡೀಟೇಲ್ಸು, ಆಮೇಲೆ ಡಿಸೈಡ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆವಾಗ ಇನ್ಫಾರ್ಮೇಷನ್ನು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ವೀಡಿಯೋಸ್ ಬರುತ್ತೆ. ಆಮೇಲೆ ನಮ್ಮ ಸಂಜಿತ್ ಅವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ನೇಮ್ನ ನಾನು DM ಮಾಡಿ ಹೇಳ್ತೀನಿ, ಅದು ತುಂಬ ಸೀಕ್ರೆಟು ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.